ಪ್ರೀತಿಯ ವಿದ್ಯಾರ್ಥಿಗಳೇ, ನಾವು ಈ ಸುಮೆಟಿವ್ ಅಸೆಸ್ಮೆಂಟ್ ಪರೀಕ್ಷೆಯ ಪಠ್ಯಕ್ರಮದ ಪಾಠ ಮತ್ತು ಪದ್ಯಗಳ ಪುನರಾವರ್ತನೆ ತರಗತಿಗಳನ್ನ ಮಾಡ್ತಾ ಇದ್ವಿ. ಈ ದಿವಸ ಈ ಒಂದು ಪರೀಕ್ಷಾ ಪಠ್ಯಕ್ರಮಕ್ಕಿರ್ತಕ್ಕಂಥ ಪೂರಕ ಪಾಠಗಳ ಪುನರಾವರ್ತನೆಯನ್ನು ಮಾಡ್ಕೊಳ್ಳೋಣ. ಈ ಒಂದು ಪೂರಕ ಪಾಠಗಳಲ್ಲಿ 2 ಪಾಠಗಳನ್ನ ಅಭ್ಯಾಸ ಮಾಡೋದಕ್ಕೆ ಹೇಳಿದ್ದೆ. ಮೊದಲನೇದಾಗಿ ಈ ಭೂಮಿ ಬಣ್ಣದ ಬುಗುರಿ, ಆನಂತರ ಸಾವಿತ್ರಿಬಾಯಿ ಫುಲೆ ಅಂತಕ್ಕಂಥ ಪೂರಕ ಪಾಠಗಳು. ಈಗ ಮೊದಲಿಗೆ ಬರ್ತಕ್ಕಂಥ ಈ ಭೂಮಿ ಬಣ್ಣದ ಬುಗುರಿ ಅಂತಕ್ಕಂಥ ಪೂರಕ ಪದ್ಯ ಇದು. ಈ ಪದ್ಯವನ್ನ ಬರೆದಿರ್ತಕ್ಕಂಥವ್ರು ಹಂಸಲೇಖ ಅವರು. ಇವರ ಮೊದಲ ಹೆಸರು ಜಿ ಗಂಗರಾಜು ಅಂತಕ್ಕಂಥದ್ದು. ಇವರು ಈ ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಅಂತಕ್ಕಂಥ ಒಂದು ಪ್ರಸಿದ್ಧವಾಗಿರ್ತಕ್ಕಂಥ ಹಾಡನ್ನು ಬರೆದಿರ್ತಕ್ಕಂಥವ್ರು. ಹಲವಾರು ಚಿತ್ರಗೀತೆಗಳನ್ನ ಇವರು ಬರೆದಿದ್ದಾರೆ. ಸಂಗೀತ ನಿರ್ದೇಶಕರು ಹೌದು. ಈ ಒಂದು ಜಿ ವಾಹಿನಿಯಲ್ಲಿ ಬರ್ತಕ್ಕಂಥ ಸರಿಗಮಪ ಕಾರ್ಯಕ್ರಮದಲ್ಲಿ ನೀವು ಇವರನ್ನ ನೋಡಿರ್ತೀರಿ. ಈ ಭೂಮಿ ಬಣ್ಣದ ಬುಗುರಿ ಪದ್ಯದಲ್ಲಿ ಅವ್ರು ಏನ್ ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಮೊದಲಿಗೆ ಈ ಭೂಮಿ ಅಂತಕ್ಕಂಥ ಪದದ ಸಮಾನಾರ್ಥಕ ಪದಗಳನ್ನ ತಿಳ್ಕೊಡ್ರಿ. ಭೂಮಿ, ಧರಣಿ, ಇಳೆ, ತಿರೆ, ಧರಿತ್ರಿ, ಈ ರೀತಿಯಾಗಿ ಹಲವಾರು ಪದಗಳದವು. ಇದು ಒಂದು ಸುಂದರವಾಗಿರ್ತಕ್ಕಂಥ ಆಟದ ಬುಗುರಿಯ ರೀತಿ. ಅಂದ್ರೆ ಇದು ಒಂದು ಆಟದ ವಸ್ತು. ಬುಗುರಿ ಅಂದ್ರೆ ಇದನ್ನ ಆಡ್ಸೋದಿಕ್ಕೆ ಒಂದು ಚಾಟಿ ಬೇಕು. ಆ ಚಾಟಿ ಇದ್ದಾಗ ಮಾತ್ರ ಬುಗುರಿ ತಿರುಗೋದಕ್ಕೆ ಸಾಧ್ಯ. ಅದೇ ರೀತಿ ನಮ್ಮ ಭೂಮಿ ಅಂತಕ್ಕಂಥ ಬುಗುರಿ ತಿರುಗಬೇಕಾದ್ರ ಶಿವ ಅಂತಕ್ಕಂಥ ಚಾಟಿ ಅತ್ಯಂತ ಅವಶ್ಯಕ. ಅದರ ಚಾಟಿ ಅಂದ್ರೆ ಶಿವನ್. ಈ ಬಾಳು ಅಂತಕ್ಕಂಥದ್ದು ಒಂದು ಸುಂದರವಾಗಿರ್ತಕ್ಕಂಥ ನಗರದ ರೀತಿ. ಬಾಳು, ಬದುಕು, ಜೀವನ. ಬಾಳು, ಬದುಕು, ಜೀವನ ಅಂತಕ್ಕಂಥವು ಸಮಾನಾರ್ಥಕ ಪದಗಳು. ಈ ಬದುಕು ಅಂತಕ್ಕಂಥದ್ದು ಸುಂದರವಾಗಿರ್ತಕ್ಕಂಥ ನಗರ. ಅದಕ್ಕೆ ಶಿವನೇ ಮುಖಂಡ. ಮೇಟಿ ಅಂದ್ರೆ ಮುಂದಾಳು, ನಾಯಕ, ಮುಖಂಡ. ಮೇಟಿ, ಮುಂದಾಳು, ನಾಯಕ, ಮುಖಂಡ. ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೆ ಒಬ್ಬ ನಾಯಕನ ಅವಶ್ಯಕತೆ ಇರ್ತದೆ. ಮಾರ್ಗದರ್ಶನ ಮಾಡೋದಕ್ಕೆ ಒಬ್ಬ ನಾಯಕ ಅತ್ಯಂತ ಅವಶ್ಯಕ. ಅದೇ ರೀತಿ ಈ ಬದುಕಿಗೆ ಏನೈತಲ್ಲ, ನಮ್ಮ ಜೀವನಕ್ಕೆ ನಾಯಕ, ಮುಖಂಡ ಅಂದ್ರೆ ದಾರಿ ತೋರಿಸ್ತಕ್ಕಂಥವ್ನು ಅಂದ್ರೆ ಶಿವನೇ. ಈ ಆಡ್ತಕ್ಕಂಥ ಬುಗುರಿ ಏನಾದ್ರೂ ನಿಂತು ಬಿಡ್ತು ಅಂದ್ರೆ ಎಲ್ಲರದು ಒಂದೇ ಓಟ. ಯಾರು ಬದುಕೋದಕ್ಕೆ ಸಾಧ್ಯನೇ ಇಲ್ಲ. ಈ ಕಾಲ ಅಂತಕ್ಕಂಥದ್ದು ಕ್ಷಣಿಕವಾಗಿರ್ತಕ್ಕಂಥದ್ದು. ಕಾಲ ಅಂದ್ರೆ ಸಮಯ. ಈ ಸಮಯ ಅಂತಕ್ಕಂಥದ್ದು ಕ್ಷಣಿಕವಾಗಿರ್ತಕ್ಕಂಥದ್ದು. ಈ ಭೂಮಿ ಏನೈತಲ್ಲ, ಇದು ಬಣ್ಣದ ಬುಗುರಿ. ಇದನ್ನ ನಡೆಸೋದಿಕ್ಕೆ ಚಾಟಿ ಅಂದ್ರೆ ಶಿವನೇ. ನಾವು ಈ ಬದುಕಿನಲ್ಲಿ ತಾಯಿಯ ಋಣವನ್ನ ಮರಿಬಾರ್ದು, ತಂದೆಯ ಪ್ರೀತಿಯನ್ನ ಮರಿಬಾರ್ದು. ನಮಗೆ ಹಡೆದವರೇ ದೈವ. ಇನ್ನು ನಮಗೆ ಈ ಸುಖವಾದ ಭಾಷೆ, ನಮ್ಮ ಭಾಷೆ, ನಾವೆಲ್ಲ ಸುಖವಾಗಿರೋದಕ್ಕೆ ಈ ಭಾಷೆ ಕಾರಣ. ಯಾಕಂದ್ರೆ ನಮ್ಮ ಮನಸ್ಸಿನಲ್ಲಿ ನಡೆತಕ್ಕಂಥ ಮನೋಭಾವನೆಯನ್ನ ನಾವು ಈ ಭಾಷೆಯ ಮೂಲಕ ವ್ಯಕ್ತಪಡಿಸ್ತೀವಿ. ಈ ಭಾಷೆಯನ್ನ ಕಲಿಸೋದು ಮತ್ತೆ ನಾವು ತಪ್ಪು ದಾರಿಯಲ್ಲಿ ನಡೆದೇನೆ ಸರಿಯಾದ ದಾರಿಯಲ್ಲಿ ನಡೆಯೋದಕ್ಕೆ ನಮಗೆ ಗುರು ಅಂದ್ರೆ ಸಂಸ್ಕೃತಿನೇ ನಮಗೆ ಗುರು. ನಮ್ಮ ಗುರು ಯಾವುದು? ನಮ್ಮ ಸಂಸ್ಕೃತಿ. ನಾವು ಈ ಜೀವನದ ಪಾಠವನ್ನು ಏನಾದ್ರೂ ಮರ್ತು ಬಿಟ್ಟಿವಿ ಅಂದ್ರೆ ಈ ದೇವರು ಶಿವ ನಮಗೆ ಚಾಟಿ ಏಟನ್ನ ಕೊಡ್ತಾನ. ಈ ಕಾಲ ಅಂತಕ್ಕಂಥದ್ದು, ಸಮಯ ಅಂತಕ್ಕಂಥದ್ದು ಕ್ಷಣಿಕವಾಗಿರ್ತಕ್ಕಂಥದ್ದು. ಆ ಸಮಯವನ್ನು ನಾವು ಉತ್ತಮವಾದ ರೀತಿಯಲ್ಲಿ ಬಳಸ್ಕೋಬೇಕು. ನಾವು ಯಾವತ್ತೂ ಮಗುವಿನ ನಗುವನ್ನ ಮರಿಬಾರ್ದು. ಕಳೆಬೇಡ ನಗುವಿನ ಸುಖ. ಈ ಸುಖ, ನಗು ಅಂತಕ್ಕಂಥದ್ದು ಸುಖ ಇದ್ದಾಗ ಮಾತ್ರ ನಗು ಬರ್ತೈತಿ. ಆದ್ರ ಆ ನಗುವನ್ನ ನಾವು ಹಾಗೇ ಉಳಿಸ್ಕೋಬೇಕು. ಈ ಮಗು ಅಂದ್ರೇನೆ ಭರವಸೆ, ಭರವಸೆನೆ ಮಗು. ಶಿವ ನಾವೇನಾದ್ರೂ ತಪ್ಪು ಮಾಡಿದ್ರೆ ಚಾಟಿ ಏಟನ್ನ ಕೊಡ್ತಾನ. ಕಳಬೇಡ, ಕೊಲ್ಲಲು ಬೇಡ. ಕಳ್ತನವನ್ನ ಮಾಡಬಾರ್ದು, ಕೊಲ್ಲಬಾರ್ದು. ಯಾವಾಗ್ಲೂ ನಾವು ಶಾಂತಿ ಹಾಡನ್ನ ಹಾಡ್ಕೊಂಡಿದ್ರೆ ಮಾತ್ರ ಈ ಪ್ರೀತಿ ಅಂತಕ್ಕಂಥದ್ದು ಜೀವನದಲ್ಲಿ ಇರ್ತೈತಿ. ಜೀವನನೇ ಪ್ರೀತಿ. ಈ ಬುಗುರಿ ಆಟ ಏನಾದ್ರೂ ನಿಂತು ಅಂದ್ರೆ ಯಾರಿಗೂ ಉಳಿಗಾಲ ಇಲ್ಲ. ಈ ಸಮಯ ಅಂತಕ್ಕಂಥದ್ದು ಅತ್ಯಂತ ಕ್ಷಣಿಕವಾದದ್ದು ಅಂತಂದೇಳಿ ಹಂಸಲೇಖ ಅವರು ನಮಗೆ ಈ ಒಂದು ಪೂರಕ ಪಾಠದಿಂದ ತಿಳಿಸ್ತಾರ. ಹಂಗಂದ್ರೆ ಈ ಬಣ್ಣದ ಬುಗುರಿ ಯಾವುದು ಅಂದ್ರೆ ಈ ಭೂಮಿನೇ ಬಣ್ಣದ ಬುಗುರಿ. ನಾವು ಯಾರ ಋಣವನ್ನ ಮರಿಬಾರ್ದು? ತಾಯಿಯ ಋಣವನ್ನ ಮರಿಬಾರ್ದು. ನಮ್ಮ ದೈವ ಅಂದ್ರೆ ಯಾರು? ಹರದವರೇ ನಮ್ಮ ದೈವ. ಯಾವುದು ಕ್ಷಣಿಕವಾದದ್ದು? ಕಾಲ ಅಂತಕ್ಕಂಥದ್ದು ಕ್ಷಣಿಕವಾದದ್ದು. ನಾವು ಎಂಥ ನಗುವನ್ನ ಮರಿಬಾರ್ದು? ಈ ಮಗುವಿನಂತಹ ಮುಗ್ಧ ನಗುವನ್ನ ನಾವು ಮರಿಬಾರದು ಅಂತಕ್ಕಂಥದ್ದನ್ನ ಈ ಒಂದು ಪೂರಕ ಪಾಠದಿಂದ ನಾವು ತಿಳ್ಕೊಂಡ್ವಿ.
ಇನ್ನು ನಂತರ ಬರ್ತಕ್ಕಂಥದ್ದು ಸಾವಿತ್ರಿಬಾಯಿ ಫುಲೆ. ಈ ಒಂದು ಸಾವಿತ್ರಿಬಾಯಿ ಫುಲೆ ಅಂತಕ್ಕಂಥ ಪೂರಕ ಪಾಠವನ್ನು ಬರೆದಿರ್ತಕ್ಕಂಥವ್ರು ಎಚ್.ಎಸ್. ಅನುಪಮ ಅವರು. ಈ ಎಚ್.ಎಸ್. ಅನುಪಮ ಅವರ ಕ್ರಾಂತಿ ಜ್ಯೋತಿ ಸಾವಿತ್ರಿಬಾಯಿ ಫುಲೆ ಅವರ ಜೀವನ ಚರಿತ್ರೆ ಅಂತಕ್ಕಂಥ ಒಂದು ಕೃತಿಯಿಂದ ನಾವು ಈ ಒಂದು ಪಾಠವನ್ನ ಆಯ್ದುಕೊಂಡಿದ್ದೀವಿ. ಈ ಸಾವಿತ್ರಿಬಾಯಿ ಫುಲೆ ಅವರು ಅಂದ್ರೆ ಈ 1.5 ಶತಮಾನದಷ್ಟು ಹಿಂದೆ, ಅಂದ್ರೆ 150 ವರ್ಷಗಳಿಗಿಂತ ಹಿಂದೆ ನಡೆದಿರ್ತಕ್ಕಂಥದ್ದು. ಆಗಿನ ಸ್ವಾತಂತ್ರ್ಯ ಚಳವಳಿಯ ಕಾಲ, ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ನಡೀತಕ್ಕಂಥ ಕಾಲ. ಗಾಂಧೀಜಿ, ಅಂಬೇಡ್ಕರ್ ಅವರು ಇನ್ನು ಹುಟ್ಟಿರ್ಲಿಲ್ಲ. ಅಂದ್ರೆ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನ ತರಬೇಕು ಅಂತಕ್ಕಂಥ ಒಂದು ದೂರದೃಷ್ಟಿಯನ್ನು ಹೊಂದಿರತಕ್ಕಂಥ ಜನನಾಯಕನು ಹುಟ್ಟಿರ್ಲಿಲ್ಲ. ಈ ಆಳುವವರ ನಿರಂತರ ಬದಲಾವಣೆಯಿಂದ, ಅಂದ್ರೆ ಈ ಅರಸರ ಆಳ್ವಿಕೆ, ಆ ನಂತರ ಬ್ರಿಟಿಷರ ಆಳ್ವಿಕೆ, ಈ ರೀತಿಯಾಗಿ ಒಬ್ಬರಾದ ನಂತರ ಒಬ್ರು ನಿರಂತರ ಬದಲಾವಣೆಯಿಂದ ಕ್ಷೋಭೆಗೊಂಡಿರ್ತಕ್ಕಂಥ ಸಮಾಜ ಅಂದ್ರೆ ಉದ್ಯೋಗಗೊಂಡಿತ್ತು, ಅಂದ್ರೆ ನೊಂದು ಬಿಟ್ಟಿತ್ತು, ಉದ್ವೇಗಗೊಂಡಿತ್ತು. ತನ್ನನ್ನ ತಾನು ವಿಮರ್ಶೆ ಮಾಡ್ಕೊಳ್ಳೋದಕ್ಕೆ ಮರ್ತೇ ಬಿಟ್ಟಿತ್ತು. ಹೆಂಗ್ ಬರ್ತತ ಹಂಗ ಹೋದ್ರಾತಪ್ಪ, ಏನೇ ಹಿಂಸೆ ಇದ್ರೂ ಅನುಭವಿಸ್ಕೊಂಡು ಹೋದ್ರಾತು ಅಂತಕ್ಕಂಥ ಒಂದು ಕಾಲ. ಇನ್ನು ಬಂಗಾಳ ಮತ್ತು ಉತ್ತರ ಭಾರತದ ಕೆಲ ಸಮಾಜ ಸುಧಾರಕರು ಏನ್ ಮಾಡಿದ್ರು, ಇಂಗ್ಲಿಷ್ ಶಿಕ್ಷಣವನ್ನು ಪಡ್ಕೊಂಡ್ರು. ಆ ಇಂಗ್ಲಿಷ್ ಶಿಕ್ಷಣವನ್ನು ಪಡ್ಕೊಂಡು ಒಂದಿಷ್ಟು ಅರಿವನ್ನು ಪಡ್ಕೊಂಡು ಸಮಾಜದಲ್ಲಿ ನಡೀತಕ್ಕಂಥ ಈ ಮೂಢನಂಬಿಕೆ, ಅನಿಷ್ಟಗಳ ಬಗ್ಗೆ ಮಾತನಾಡೋದಕ್ಕೆ ಪ್ರಾರಂಭಿಸಿದ್ರು. ಇನ್ನು ಬಾಲ್ಯ ವಿವಾಹ, ಸತಿ ಪದ್ಧತಿ ರದ್ದತಿ ಅಲ್ಲಲ್ಲಿ ಕೇಳಿ ಬರ್ತಾ ಇದ್ವು. ಅಲ್ಲಿವರೆಗೂ ಬಾಲ್ಯ ವಿವಾಹ ನಡೆದಿತ್ತು. ಸತಿ ಪದ್ಧತಿ ಅಂದ್ರೆ ಗಂಡ ಸತ್ತಾಗ ಆ ಹೆಂಡತಿನ ಆ ಚಿತೆಯಲ್ಲಿ ಹಾರಿ ಸಾಯ್ತಕ್ಕಂಥ ಈ ಒಂದು ಸತಿ ಪದ್ಧತಿಯ ರದ್ದತಿಗಳು ಅಲ್ಲಲ್ಲಿ ಕೇಳಿ ಬರ್ತಾ ಇದ್ವು. ಇನ್ನು ಅಕ್ಷರ ಕಲಿಯಲು ಮಾತ್ರ ಕೆಲವೊಂದಿಷ್ಟು ಜನ, ನಾವಷ್ಟೇ ಹರ್ರರು ಅಂತ ಕೆಲವೊಂದಿಷ್ಟು ಜಾತಿಯ ಜನರು ಮಾತ್ರ ಅಕ್ಷರಾಭ್ಯಾಸವನ್ನ ಕಲಿತಾ ಇದ್ರು. ಬೇರೆಯವರಿಗೆ ಅಕ್ಷರ ಕಲಿಯೋದಕ್ಕೆ ಅವಕಾಶ ಇರಲಿಲ್ಲ. ಇನ್ನು ಹೆಣ್ಮಕ್ಳಂತೂ ಅಕ್ಷರ ಕಲಿಯೋದು ದೂರದ ಮಾತಾಗಿತ್ತು. ಹೆಣ್ಮಗಳು ಏನಾದ್ರೂ ಅಕ್ಷರವನ್ನ ಕಲ್ತ್ ಬಿಟ್ಲು ಅಂದ್ರೆ ಆಕಿ ಪತ್ರ ಬರೆಯೋದಕ್ಕೆ ಪ್ರಾರಂಭಿಸ್ತಾಳ. ಆಮೇಲೆ ಗಂಡನಿಗೆ ಸರಿಯಾದ ಸಮಯಕ್ಕೆ ಊಟನ ಕೊಡಲ್ಲ ಅಂತಕ್ಕಂಥ ಒಂದು ಮೂಢನಂಬಿಕೆ ಇರ್ತಕ್ಕಂಥ ಕಾಲ. ಇನ್ನು ಈ ಹೆಣ್ಣು ಮಗು ತನ್ನ ಬಾಲ್ಯದ ಮುಗ್ಧತೆಯಲ್ಲಿ ಈ ಜಗತ್ತಿ ಕಣ್ಣಿಡುವ ಹೊತ್ತಿಗೆ ಮುಗ್ಧವಾಗಿ ಆಟ ಆಡ್ಕೊಂತ ಇರ್ತಕ್ಕಂಥ ವಯಸ್ಸಿನಲ್ಲೇನೆ ಮದುವೆ ಆಗಿ ಯಾರ್ದೋ ಮನೆಯಲ್ಲಿ ಹೆಂಡತಿಯಾಗಿ ಸೊಸೆಯಾಗಿ ಕೊನೆಗೆ ಗೊತ್ತಿಲ್ದೇನೆ ವಯಸ್ಸಾಗೋದಕ್ಕಿಂತ ಮುಂಚಿತವೇನೆ ಆ ತಾಯಿನೂ ಆಗ್ಬಿಟ್ಟಿರ್ತಾ ಇದ್ಲು. ಇದ್ರ ಜೊತೆಗೆ ಕುಟುಂಬದ ನಿರ್ವಹಣೆ ಮಾಡೋದು, ಇನ್ನು ಕುಟುಂಬ ನಿರ್ವಹಣೆ ಮಾಡೋದೇ ಅವಳ ಕೆಲಸ ಆಗಿ ಅವಳ ವ್ಯಕ್ತಿತ್ವ ಎಲ್ಲ ಕುಟುಂಬ ನಿರ್ವಹಣೆಯಲ್ಲೇ ಕಾಲ ಕಳೆದ ಹೋಗ್ತಾ ಇತ್ತು. ಇನ್ನು ಹೆಣ್ಮಕ್ಳು ಯಾವುದೇ ಕಾರಣಕ್ಕೂ ಪ್ರಶ್ನೆ ಮಾಡ್ಲೇಬಾರ್ದು. ಏನ್ ಬರ್ತಲ್ಲ ಮನೆಯಲ್ಲಿ ಹೇಳ್ತಕ್ಕಂಥ ಗಂಡು ಮಕ್ಕಳ ಮಾತ್ರ ಕೇಳ್ಕೊಂಡು ಹೋಗ್ಬೇಕು ಅಂತಕ್ಕಂಥ ಒಂದು ಕಾಲ. ಇನ್ನು ಒಟ್ಟಾರೆ ಹೇಳ್ಬೇಕಂದ್ರೆ ದಲಿತ ಶೂದ್ರ ಮಹಿಳೆಯರು ಅಂದ್ರೆ ಈ ಒಂದಿಷ್ಟು ದಲಿತರು, ಶೂದ್ರರು ಅಂತ ಏನ್ ಕರೀತಾರಲ್ಲ, ಈ ಕೆಳ ಜಾತಿಯಲ್ಲಿ ಹುಟ್ಟಿರ್ತಕ್ಕಂಥ ಹೆಣ್ಣು ಮಕ್ಕಳು ಕನಸಿನಲ್ಲೂ ಸಹ ಶಾಲೆಯನ್ನ ನೆನೆಸ್ಕೊಳ್ದೇ ಇರ್ತಕ್ಕಂಥ ಕಾಲ ಅದು. ಅಂತ ಒಂದು ಪರಿಸ್ಥಿತಿಯಲ್ಲಿ ಸಾವಿತ್ರಿಬಾಯಿ ಫುಲೆ ಅವರು ಮಹಾರಾಷ್ಟ್ರದ ಸತಾರಾ ಜಿಲ್ಲೆಯ ನಯಗಾಂವ್ ಹಳ್ಳಿಯಲ್ಲಿ 1831 ಜನವರಿ 3ರಲ್ಲಿ ಹುಟ್ಟುತ್ತಾರ. ಸಾವಿತ್ರಿಬಾಯಿ ಅವರಿಗೆ ಕೇವಲ 9 ವರ್ಷದವರು ಇರುವಾಗ್ಲೇನೆ ಜ್ಯೋತಿಬಾ ಅವರ ಜೊತೆಗೆ ಮದುವೆನಾಗತಿ. ಜ್ಯೋತಿಬಾ ಏನ್ ಮಾಡ್ತಾರ, ಹೆಂಡತಿಗೆ ಮೊದಲ ಶಿಕ್ಷಕನಾಗ್ತಾನ. ಅಂದ್ರೆ ಹೆಂಡತಿಗೆ ಶಾಲೆಯನ್ನ ಕಲಿಸ್ತಾರ. ಅವರು ಅಸ್ಪೃಶ್ಯ ಹಾಗೂ ಕೆಳ ಸಮುದಾಯದ ಮಕ್ಕಳಿಗೆ ಅಂತಾನೆ ಶಾಲೆಯನ್ನು ತೆರೆಯೋದಕ್ಕೆ ಅವರು ಅಡಿಪಾಯವನ್ನ ಹಾಕ್ತಾರೆ. ಅಂದ್ರೆ ಈ ಒಂದು ಶಿಕ್ಷಣದ ಅತ್ಯಂತ ಅವಶ್ಯಕತೆ ಇದೆ ಪ್ರತಿಯೊಬ್ಬರ ಜೀವನದಲ್ಲೂ ಅರ್ತಿರ್ತಕ್ಕಂಥ ಇವರು ಈ ಶಿಕ್ಷಕಿಯರಿಗೋಸ್ಕರ, ಅಂದ್ರೆ ಹೆಣ್ಣು ಮಕ್ಕಳ ಶಾಲೆ ತೆರೆಯಲು ಶಿಕ್ಷಕಿಯರ ಕೊರತೆ ಇತ್ತು. ಅಂದ್ರೆ ಹೆಣ್ಣು ಮಕ್ಕಳನ್ನ ಶಾಲೆ ಕಳಿಸ್ಬೇಕಾದ್ರೆ ಹೆಣ್ಮಕ್ಳು ಶಿಕ್ಷಕಿಯರು ಇರ್ಲೇ ಇಲ್ಲ. ಆದ್ರಿಂದ ಈ ಜ್ಯೋತಿಬಾಯಿ ಏನ್ ಮಾಡ್ತಾನ, ತನ್ನ ಹೆಂಡತಿ ಸಾವಿತ್ರಿಬಾಯಿಯನ್ನ ಅಹಮದ್ ನಗರದ ಫಾರ್ಮರ್ ಸ್ಕೂಲಿಗೆ ಕಳಿಸ್ತಾರ. ಅವ್ರ ಜೊತೆಗೆ ಫಾತಿಮಾ ಶೇಖ್ ಅಂತಕ್ಕಂಥ ಮಹಿಳೆನು ಸೇರಿ ಇಬ್ರು ಶಿಕ್ಷಣವನ್ನು ಪಡ್ಕೊಳ್ತಾರ. ಅಂದ್ರೆ ಸಾವಿತ್ರಿಬಾಯಿಯ ಜೊತೆಗೆ ಇನ್ನೊಬ್ಬ ಮಹಿಳೆನು ಶಾಲೆ ಕಲಿತಾಳ, ಫಾತಿಮಾ ಶೇಖ್ ಅಂತ. ಇವರಿಬ್ರು ಸೇರಿ ತರಬೇತಿಯನ್ನು ಪಡೆದು ವಾಪಸ್ ಬಂದ ನಂತರ ಶಾಲೆಯನ್ನು ತೆರೆದು ಕೆಲಸವನ್ನ ಪ್ರಾರಂಭಿಸ್ತಾರೆ. ಇನ್ನು ತರಬೇತಿಯನ್ನು ಮುಗಿಸಿ ಬಂದಿರತಕ್ಕಂಥ ಸಾವಿತ್ರಿಬಾಯಿ ಫುಲೆ ಅವರು ಏನ್ ಮಾಡ್ತಾರ, ಮೊಟ್ಟ ಮೊದಲಿಗೆ 9 ವಿದ್ಯಾರ್ಥಿಗಳಿರ್ತಕ್ಕಂಥ ಒಂದು ಶಾಲೆಯನ್ನು ತೆರೀತಾರ. ಅದನ್ನ ಪುಣೆಯಲ್ಲಿ ತೆಗಿತಾರೆ. ಇಲ್ಲಿ ಮೊಟ್ಟ ಮೊದಲನೇ ಶಾಲೆ ಪ್ರಾರಂಭಕತಿ. ಈ ಶಾಲೆಯಲ್ಲಿ ಓದ್ತಕ್ಕಂಥ ಮಕ್ಕಳಿಗೆ ಅಹಮದ್ ನಗರದ ಸದಾಶಿವ ಗೋವಂದೆ ಅಂತಕ್ಕಂಥವ್ರು ಪುಸ್ತಕದ ವ್ಯವಸ್ಥೆಯನ್ನು ಮಾಡ್ತಾರೆ. ಆದ್ರೆ ಈ ಒಂದು ಶಾಲೆ ತೆಗೆಯೋದು ಮುಚ್ಚೋ ಕಾರ್ಯ ನಡೀತಾನೆ ಇರ್ತೈತಿ. ಯಾಕಂದ್ರೆ ಶಾಲೆ ನಡೆಸೋದಕ್ಕೆ ಏನು ಜಾಗ ಕೊಡ್ತಾ ಇದ್ರಲ್ಲ, ಅವರು ನಿರಂತರವಾಗಿ ಮನಸ್ಸನ್ನ ಬದಲಾವಣೆ ಮಾಡ್ತಾ ಇರ್ತಾರೆ. ಯಾಕಂದ್ರೆ ಸಮಾಜದಲ್ಲಿ ಬರ್ತಕ್ಕಂಥ ನಿಂದನೆ ಮಾತುಗಳನ್ನ ಕೇಳಿಸ್ಕೊಂಡು ಅವ್ರೇನ್ ಮಾಡ್ತಾ ಇದ್ರು, ಆ ಶಾಲೆಯನ್ನ ನಡ್ಸೋದಕ್ ಜಾಗ ಕೊಟ್ಟಿರ್ತಿದ್ರಲ್ಲ ಅದನ್ನ ಮತ್ತೆ ವಾಪಸ್ ಇಸ್ಕೊಂಡ್ಬಿಡ್ತಾ ಇದ್ರು. ಈ ರೀತಿಯಾಗಿ ಶಾಲೆ ಮುಚ್ಚೋದು ತೆಗೆಯೋದು ನಡೀತಾ ಇತ್ತು.
ಶಾಲೆಯನ್ನು ಅದರಲ್ಲೇನೆ ನಡೆಸ್ತಾ ಹೋಗ್ತಾರೆ. ಆಮೇಲೆ ಶಾಲೆಗೆ ಹೋಗ್ಬೇಕಾದ್ರೆ ಇವ್ರ ದಾರಿಯಲ್ಲಿ ಹೋಗ್ಬೇಕಾದ್ರ ಕಲ್ಲು ಮಣ್ಣು ಸಗಣಿಯನ್ನು ಇವ್ರ ಮೇಲೆ ತೂರ್ತಾ ಇರ್ತಾರ. ಇವುಗಳನ್ನೆಲ್ಲ ಅನುಭವಿಸ್ತಾ ಈ ಪುಲೆ ದಂಪತಿಗಳು ಶಾಲೆಯನ್ನ ತೆಗಿತಾ ಇರ್ತಾರ, ವಿದ್ಯಾಭ್ಯಾಸವನ್ನು ಕಲಿಸ್ತಾನೆ ಇರ್ತಾರೆ. ಈ ರೀತಿ ಒಂದಾದ್ಮೇಲೆ ಒಂದ್ ಶಾಲೆಗಳನ್ನು ತೆಗಿತಾನೆ ಇರ್ತಾರ, ಮುಗಿಸ್ತಾನೆ ಇರ್ತಾರ. ಈ ಜ್ಯೋತಿಬಾ ಏನಿದ್ದನಲ್ಲ, ಸಾವಿತ್ರಿಬಾಯಿ ಗಂಡ ಜ್ಯೋತಿಬಾ, ಅವರ ತಂದೆ ಏನ್ ಮಾಡ್ತಾನ, ಮಗನನ್ನ ಸೊಸೆಯನ್ನ ಹೊರಗೆ ಹಾಕ್ಬಿಡ್ತಾನೆ. ಯಾಕಂದ್ರ ಈ ಸಮಾಜದಲ್ಲಿ ಒತ್ತಡಕ್ಕೊಳಗಾಗ್ತಾರ. ನೋಡ್ ನಿನ್ ಮಗ ಸೊಸೆ ಹಿಂಗ್ ಮಾಡ್ತಾರ ಅನ್ನೋದನ್ನ ಕೇಳಕ್ ಆಗ್ದೇನೆ, ಆ ನೋವನ್ನ ಅನುಭವಿಸಕ್ ಆಗ್ದೇನೆ ಇಬ್ಬರನ್ನು ಹೊರಗೆ ಹಾಕ್ತಾರ. ಈ ಸಾವಿತ್ರಿಬಾಯಿ ಅಣ್ಣನೂ ಸಹ ವಾದ ಮಾಡ್ತಾನ ತಂಗಿ ಜೊತೆಗೆ, ಯಾಕಿಂತ ಕೆಲಸ ಮಾಡ್ತೀಯ ಅಂತ. ಆದ್ರೆ ಇವ್ ಯಾವ್ದಕ್ಕೂ ಬಗ್ಗದೇನೆ ಅವ್ರು ತಮ್ಮ ಕಾರ್ಯವನ್ನ ಮುಂದುವರ್ಸ್ಕೊಂಡು ಹೋಗ್ತಾರ. ಮತ್ತೆ ಪುಲೆ ಶಾಲೆಯಲ್ಲಿ ಕಲ್ತಿರ್ತಕ್ಕಂಥ ಮಕ್ಕಳೇನು ಕಡಿಮೆ ಅವರಲ್ಲ, ಅದ್ರಲ್ಲೂ ಹೆಣ್ಣು ಮಕ್ಕಳು ನೋಡ್ರಿ. ಈ ಸ್ತ್ರೀ ಪುರುಷ ತುಲನಾ ಅಂತಕ್ಕಂಥ ಒಂದು ಪುಸ್ತಕವನ್ನ ಬರೆದಿರ್ತಕ್ಕಂಥ ಮೊದಲ ಸ್ತ್ರೀವಾದಿ ಲೇಖಕಿ ತಾರಾಬಾಯಿ ಅವರು ಸಹ ಇವರ ಒಬ್ಬ ಶಿಷ್ಯೆ. ನೋಡ್ರಿ, ಮೊದಲ ಸ್ತ್ರೀವಾದಿ ಲೇಖಕಿ. ಹೊತ್ತಿಗೆ ಪುಸ್ತಕ, ಗ್ರಂಥ, ಕೋಶ ಇವು ಸಮಾನಾರ್ಥಕ ಪದಗಳು. ಇವ್ರ ಶಾಲೆಯಲ್ಲೇ ಕಲ್ತಿರ್ತಕ್ಕಂಥ ಹೆಣ್ಣು ಮಕ್ಕಳು ಎಷ್ಟರ ಮಟ್ಟಿಗೆ ಅರಿವನ್ನು ಪಡ್ಕೊಂಡಿದ್ರು ಅನ್ನೋದಕ್ಕೆ ಉದಾಹರಣೆ ಅಂದ್ರ ಈ ಮೊದಲ ಸ್ತ್ರೀವಾದಿ ಲೇಖಕಿ ಅಂತ ಕರ್ಸ್ಕೊಂಡಿರ್ತಕ್ಕಂಥ ತಾರಾಬಾಯಿ ಇರ್ಬೋದು, ಮೊಟ್ಟ ಮೊದಲಿಗೆ ಪ್ರಬಂಧವನ್ನ ಬರೆದಿರ್ತಕ್ಕಂಥ ಮುಕ್ತಾಬಾಯಿ ಇರ್ಬೋದು, ಇವರ ಶಿಷ್ಯಂದಿರು. ಇನ್ನು ಆಗಿನ ಕಾಲದಲ್ಲಿ ಅಸ್ಪೃಶ್ಯ ಸಮಾಜಕ್ಕೆ ಬೆಲೆ ಇರ್ತಾ ಇರ್ಲಿಲ್ಲ. ಕುಡಿಯುವ ನೀರಿನ ವ್ಯವಸ್ಥೆಯಲ್ಲೂ ಸಹ ಅಂದ್ರೆ ಮುಕ್ತವಾಗಿ ಬಂದು ಕುಡಿಯುವ ನೀರನ್ನ ಬಾಯಾರ್ದಾಗ ತುಂಬಿಕೊಂಡು ಹೋಗಂಗಿರ್ಲಿಲ್ಲ. ಅಂತ ಒಂದು ಮೂಢನಂಬಿಕೆಯನ್ನ ಕಂಡಿರ್ತಕ್ಕಂಥ ಈ ಪುಲೆ ದಂಪತಿಗಳು ತಾವೇ ಒಂದು ನೀರಿನ ತೊಟ್ಟಿಯನ್ನ ಕಟ್ಟಿಸಿ ಎಲ್ಲ ಜನರಿಗೂ ಮುಕ್ತವಾಗಿ ನೀರನ್ನ ತುಂಬಿಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆಯನ್ನು ಸಹ ಮಾಡ್ತಾರ. ಇನ್ನು ಇವರು ಒಂದು ಸತ್ಯ ಶೋಧಕ ಸಮಾಜವನ್ನ ಕಟ್ತಾರೆ. ಇದರ ಮೂಲ ತತ್ವ ಏನಂದ್ರ, ನಾವೆಲ್ಲರೂ ದೇವರ ಮಕ್ಕಳು, ದೇವರಿಗೆ ನಮಗೂ ಯಾವ ಮಧ್ಯವರ್ತಿ ಸಹಾಯನ ಅವಶ್ಯಕತೆ ಇಲ್ಲ. ಒಬ್ಬ ಬ್ರಾಹ್ಮಣನೋ ಒಬ್ಬ ಪೂಜಾರಿನೋ ಬಂದು ನಮ್ಮ ನಡುವೆ ಮತ್ತು ದೇವರ ನಡುವೆ ಮಧ್ಯವರ್ತಿಯ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ. ನಾವು ನೇರವಾಗಿ ದೇವರನ್ನ ಕಾಣಬಹುದು ಅಂತಕ್ಕಂಥ ಒಂದು ಮೂಲ ತತ್ವವನ್ನು ಹೊಂದಿರ್ತಾರ. ಮೊಟ್ಟ ಮೊದಲಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಪುರೋಹಿತರು ಇಲ್ದೇನೆ ಒಂದ್ ಮದುವೆಯನ್ನ ಮಾಡಿಸ್ತಾರ. ಮತ್ತೆ ಒಬ್ಬ ಬ್ರಾಹ್ಮಣ ವಿಧವೆ ಕಾಶಿಬಾಯಿಯ ಮಗನನ್ನ ದತ್ತು ತಗೊಂಡು ಅವನನ್ನ ಚೆನ್ನಾಗಿ ಓದಿಸಿ ಮುಂದೆ ಅವನೊಬ್ಬ ಉತ್ತಮ ವೈದ್ಯನು ಸಹ ಆಗ್ತಾನೆ. ಇನ್ನು ಈ ಒಂದು ಪೂರಕ ಪಾಠದಿಂದ ನಿಮಗಿಂತನೂ ನಾವು ಶಿಕ್ಷಕರು ಕಲಿತಕ್ಕಂಥದ್ದು ಅತ್ಯಂತ ಅವಶ್ಯಕತೆ ಐತಿ. ಅಂದ್ರೆ ನಮಗ್ ಶುದ್ಧ ಜಲ ಬೇಕು, ನೀರ್ ಅಷ್ಟ ಅಲ್ಲ, ಶುದ್ಧ ಜಲ ಬೇಕು. ಅಂದ್ರೆ ಅದನ್ನ ಹುಡುಕ್ಬೇಕು ನಾವು. ಅರಸು ಅಂದ್ರೆ ನೋಡ್ರಿ ನಾನಾರ್ಥಕ ಪದ. ಅರಸು, ರಾಜ, ಹುಡುಕು. ಕಾಲ ಅಂತಕ್ಕಂಥದ್ದು ಸಹ ನಾನಾರ್ಥಕ ಪದ. ಯಮ, ಸಮಯ. ಏನು ಅಂತಂದ್ರ ನೋಡ್ರಿ, ನಾವು ಶಿಕ್ಷಕರಾಗಿರ್ತಕ್ಕಂಥವ್ರು ಅಲ್ಪ ಸೂಚಿಯ ಕೆಲಸವನ್ನ, ಅಂದ್ರೆ ಪುಸ್ತಕದಲ್ಲಿ ಏನಿರುತ್ತೆ ಅದನ್ನ ಅಲ್ಪ ಸ್ವಲ್ಪ ತಿಳಿಸೋ ಕೆಲಸ ಮಾಡ್ದೇನೆ ನಾವು ಉತ್ತಮ ಅರಿವಿನ ದಿಕ್ಸೂಚಿ ಆಗ್ಬೇಕು. ಅಂದ್ರೆ ಉತ್ತಮ ಮಾರ್ಗವನ್ನ ತೋರಿಸ್ಬೇಕು ಮಕ್ಕಳಿಗೆ, ಸತ್ಯ ದರ್ಶನವನ್ನ ಮಾಡ್ಬೇಕು. ಅಂತ ಶಿಕ್ಷಣವನ್ನ ಕೊಡ್ತಕ್ಕಂಥ ಜವಾಬ್ದಾರಿ ಶಿಕ್ಷಕರ ಮೇಲಿದೆ ಅನ್ನೋದನ್ನ ಸಹ ಈ ಒಂದು ಪುಲೆ ದಂಪತಿಗಳು ನಮಗೆ ತಿಳಿಸ್ಕೊಡ್ತಾರ. ಅದನ್ನ ಈ ನಮ್ಮ ಲೇಖಕಿಯವರು ಕೊಟ್ಟಿರ್ತಕ್ಕಂಥ ಸಾವಿತ್ರಿಬಾಯಿ ಪುಲೆ ಪಾಠದಿಂದ ನಾವು ತಿಳ್ಕೊತೀವಿ. ಸಾವಿತ್ರಿಬಾಯಿಯವರು ಎಲ್ಲಿ ಜನಿಸಿದ್ರು? ಸಾವಿತ್ರಿಬಾಯಿಯವರು ಮಹಾರಾಷ್ಟ್ರದ ಸತಾರಾ ಜಿಲ್ಲೆಯ ನಾಯಕನಹಳ್ಳಿಯಲ್ಲಿ ಅವರು ಜನಿಸ್ತಾರ. ಸಾವಿತ್ರಿಬಾಯಿಯವರ ಮೊದಲನೇ ಗುರು ಅಂದ್ರ ಅವರ ಗಂಡ ಜ್ಯೋತಿಬಾ ಅವರು. ಭಾರತದ ಮೊಟ್ಟ ಮೊದಲ ಸ್ತ್ರೀವಾದಿ ಲೇಖಕಿ ಅಂದ್ರೆ ತಾರಾಬಾಯಿ ಅವರು. ಸತ್ಯಶೋಧಕ ಸಮಾಜದ ಮೂಲ ತತ್ವ ಅಂದ್ರೆ ಏನು ಅಂದ್ರೆ ನಾವೆಲ್ಲರೂ ದೇವ್ರ ಮಕ್ಕಳು, ದೇವ್ರಿಗೂ ನಮಗೂ ಯಾವ ಮಧ್ಯವರ್ತಿಯ ಅವಶ್ಯಕತೆನೂ ಇಲ್ಲ ಅಂತಕ್ಕಂಥದ್ದು ಮೂಲ ತತ್ವ. ಪುಲೆ ದಂಪತಿಗಳು ಯಾರನ್ನು ದತ್ತು ಪಡೆದರು? ಬ್ರಾಹ್ಮಣ ವಿಧವೆಯಾಗಿರ್ತಕ್ಕಂಥ ಕಾಶಿಬಾಯಿಯ ಮಗನನ್ನ ದತ್ತು ತಗೊಂತಾರ. ಇನ್ನು 3-4 ವಾಕ್ಯಗಳಲ್ಲಿ ಉತ್ತರಿಸಿ ಸಹ ಈ ಪಾಠವನ್ನು ಓದಿ ಅಭ್ಯಾಸ ಮಾಡ್ರಿ. ಇನ್ನು ಈ ಒಂದು ಸುಮೆಟಿವ್ ಅಸೆಸ್ಮೆಂಟ್ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ 50 ಅಂಕಗಳಿಗಿರ್ತೈತಿ. ಈ 50 ಅಂಕಗಳ ಪ್ರಶ್ನೆ ಪತ್ರಿಕೆ 4 ಭಾಗದಲ್ಲಿರ್ತೈತಿ. ಆ 4 ವಿಭಾಗಗಳು, ಮೊದಲನೇದಾಗಿ ವಾಚನ ಮತ್ತು ಗ್ರಹಿಕಾ ಕೌಶಲ. ವಾಚನ ಮತ್ತು ಗ್ರಹಿಕಾ ಕೌಶಲ. ಈ ವಾಚನ ಮತ್ತು ಗ್ರಹಿಕಾ ಕೌಶಲದಲ್ಲಿ ಒಂದು ಗದ್ಯ ಭಾಗವನ್ನ ಕೊಟ್ಟಿರ್ತೈತಿ. ಆ ಗದ್ಯ ಭಾಗವನ್ನ ಮನಸ್ಸಿಟ್ಟು ಓದಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನ ಬರೀ.
ಇದಾದ ನಂತರ ಬರವಣಿಗೆ ಕೌಶಲ. ಬರವಣಿಗೆ ಕೌಶಲ. ಬರವಣಿಗೆ ಕೌಶಲದಲ್ಲಿ ಈ ಸಲ ಒಂದು ಪುಟ್ಟ ಪ್ರಬಂಧವನ್ನ ಬರೆದು ಕೊಟ್ಟಿರ್ತೈತಿ. ನಿಮಗೆ ನಿಮ್ಮ ಒಂದು ಮಟ್ಟಕ್ಕೆ ತಕ್ಕಂತ ವಿಷಯಗಳೇ ಇರ್ತವು. ಅಲ್ಲಿ ಒಂದು 3 ವಿಷಯಗಳನ್ನ ಕೊಟ್ಟಿರ್ತೀವಿ. ಅದಕ್ಕೆ ನಿಮಗೆ ಯಾವ್ದನ್ನ ನಿಮಗೆ ಬರೆಯೋದಕ್ಕೆ ಒಂದು ಅರ್ಹತೆ ಇದೆ, ಯಾವುದರ ವಿಷಯ ಸಂಗ್ರಹ ನಿಮಗಿದೆ, ಅದನ್ನ ಆಯ್ಕೆ ಮಾಡಿಕೊಂಡು ಒಂದು 8 ರಿಂದ 10 ವಾಕ್ಯಗಳಲ್ಲಿ ಒಂದು ಪುಟ್ಟ ಪ್ರಬಂಧವನ್ನ ಬರೀಬೇಕು ನೀವು. ಅಂದ್ರ ವಿಷಯ ಸಂಗ್ರಹ ಇರ್ಬೇಕು. ಅಂದ್ರೆ ನೀವು ಇಲ್ಲಿವರೆಗೂ ಕಲ್ತಿರ್ತಕ್ಕಂಥ ವಿಷಯಕ್ಕೆ ಸಂಬಂಧಿಸಿದಂತೆನೆ ಪ್ರಶ್ನೆಗಳು ಇರ್ತೈತಿ. ಆ ಪ್ರಶ್ನೆಯಲ್ಲಿ ನಿಮಗೆ ಯಾವ್ದನ್ನ ಬರೆಯೋದಕ್ಕೆ ಬರ್ತೈತೋ ಅದನ್ನ ಆಯ್ಕೆ ಮಾಡಿಕೊಂಡು ಬರೀಬೇಕು. ಇದ್ರ ಜೊತೆಗೆ ಸಂಭಾಷಣೆ ಬರೆಯಿರಿ, ವಚನ ಬರೆಯಿರಿ, ಏನ್ ಪ್ರಶ್ನೆ ಬೇಕಾದ್ರೂ ಬರ್ಬೋದು. ಇದನ್ನ ಬರವಣಿಗೆ ಕೌಶಲ ಅಂತ ಕರಿತೀವಿ. ಇದಾದ ನಂತರ ಬರ್ತಕ್ಕಂಥದ್ದು ಅನ್ವಯಿಕ ವ್ಯಾಕರಣ. 3ನೇ ವಿಭಾಗ ಅನ್ವಯಿಕ ವ್ಯಾಕರಣ. ಅನ್ವಯಿಕ ವ್ಯಾಕರಣದಲ್ಲಿ ಇಲ್ಲಿವರೆಗೂ ನೀವು ಕಲ್ತಿರ್ತಕ್ಕಂಥದ್ದು ವಿಭಕ್ತಿ ಪ್ರತ್ಯಯಗಳನ್ನು ಬರೆಯಿರಿ, ಸಮಾನಾರ್ಥಕ ಪದಗಳನ್ನು ಬರೆಯಿರಿ, ನಾನಾರ್ಥಕ ಪದಗಳನ್ನು ಬರೆಯಿರಿ, ವಿರುದ್ಧ ಪದಗಳನ್ನು ಬರೆಯಿರಿ, ಕೊಟ್ಟಿರೋ ಪದ ಬಳಸಿ ಸ್ವಂತ ವಾಕ್ಯ ರಚಿಸಿ, ಆಮೇಲೆ ಕಾಲ ಪಲ್ಲಟ ಮಾಡಿ ಬರೆಯತಕ್ಕಂಥದ್ದು. ಅಂದ್ರೆ ವರ್ತಮಾನ ಕಾಲದಲ್ಲಿರೋದನ್ನ ಭೂತಕಾಲಕ್ಕೆ, ಭೂತಕಾಲದಲ್ಲಿರೋದನ್ನ ಭವಿಷ್ಯತ್ ಕಾಲಕ್ಕೆ, ಈ ರೀತಿಯಾಗಿ ಬರೀತಕ್ಕಂಥದ್ದು. ಬಿಡಿಸಿ ಬರೆದು ಸಂಧಿ ಹೆಸರಿಸಿ, ಇಂಥ ಪ್ರಶ್ನೆಗಳು ಬರ್ತವು. ಅಲ್ಲಿ ಕೊಟ್ಟಿರ್ತಕ್ಕಂಥ ಪ್ರಶ್ನೆಯನ್ನ ಗಮನಿಸಿ ಅದಕ್ಕೆ ಸರಿಯಾದ ಉತ್ತರವನ್ನು ಬರೆಯಿರಿ. ಇದಾದ ನಂತರ ಬರ್ತಕ್ಕಂಥದ್ದು ಸಾಹಿತ್ಯ ಕೌಶಲ. ಸಾಹಿತ್ಯ ಈ ಸಾಹಿತ್ಯ ಕೌಶಲದಲ್ಲಿ ಇಲ್ಲಿವರೆಗೂ ಏನು ಪುನರಾವರ್ತನೆ ತರಗತಿಯಲ್ಲಿ ಅಭ್ಯಾಸ ಮಾಡಿದ್ವಲ್ಲ, 3 ಪಾಠಗಳು, 3 ಪದ್ಯಗಳು ಮತ್ತು 2 ಪೂರಕ ಪಾಠಗಳು. ಈ ಒಂದು ಸಾಹಿತ್ಯಕ್ಕೆ ಸಂಬಂಧಿಸಿದಂತ ಪ್ರಶ್ನೆಗಳು ಬರ್ತವು. ಬಹು ಆಯ್ಕೆಯ ಪ್ರಶ್ನೆಗಳಿರ್ತಾವ. ಅಂದ್ರೆ ಒಂದು ಖಾಲಿ ಜಾಗದಲ್ಲಿ ಸೂಕ್ತ ಪದವನ್ನು ತುಂಬದಿರ್ತೈತಿ. ಅವುಗಳಿಗೆ ಸಂಬಂಧಿಸಿದ ಉತ್ತರಗಳು ಅದರ ಕೆಳಗಡೆನೆ 4 ಇರ್ತವು. ಅದರಲ್ಲಿ ಸರಿಯಾದದನ್ನ ಆರಿಸಿ ಬರೀಬೇಕು. ಅದಾದ ನಂತರ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ, 2-3 ವಾಕ್ಯದಲ್ಲಿ ಉತ್ತರ ಬರೆಯಿರಿ, ಯಾರು ಯಾರಿಗೆ ಹೇಳಿದರು, ಈ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು ಬರ್ತವು. ಹೇಳಿರ್ತಕ್ಕಂಥ ಪಾಠಗಳನ್ನ ಅಭ್ಯಾಸ ಮಾಡಿ ತಪ್ಪಿಲ್ಲದಂತೆ ಸುಂದರ ಬರವಣಿಗೆಯೊಂದಿಗೆ ಕನ್ನಡ ಪರೀಕ್ಷೆಯನ್ನ ಬರೆಯಿರಿ ಅಂತ ಹೇಳ್ತಾ ಈ ತರಗತಿಯನ್ನ ಮುಗಿಸುತ್ತೆ.